ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತೀರ್ಥಶ್ಚಾರ್ತೆಷವಿದ್ಯಸ್ವರಾಟ್ ತೇನೇ ಬ್ರಹ್ಮರುಧಾಯ ಆದಿಕವೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃಧಾಂ ಯಥಾ ವಿನಿಮಯೋ ಯತ್ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಯಂ ಪರೇಷು ಹೃದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ತದ ತಥೈವ ರಮಾಪಿ ದೇವಿ ಮೈತಾವತಸ್ಸ ಪರಮಸ್ಸ ತಥಾ ರಮಾಯಾಃ ದುಷೋಣುರಪ್ಯನ ವಿಚಿನ್ತ್ಯ ಗುರುಪ್ರಭೂಯತ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಭಿಜಂತಿರ್ಜಾಯತೆ ಪ್ರಾದ್ಯಮೌಲಿः सकलवचनचेतो देवता भारती सा मम वच्चसि निधत्तां सन्निधिं मानसे च यस्य वा कामधेनुर्नः कामितार्थान् प्रयच्छति सेवितं जययोगीन्द्रं कामवाणः चिदं सदा पूज्याय राघवेन्द्राय सत्यधर्मरताय च विदतां कल्पवृक्षाय नमतां कामधेनवे सत्याभिज्ञकराब्जोत्तान् पञ्चाशत्वर्षपूजिकां सत्यप्रमोदतीर्थार्यान् नौमिन्नाय सुधार्तान् समाश्रयेद्गुरुं भक्त्या महाविश्वासपूर्वकं निक्षिपे सर्ववारंश्च गुरो श्रीपादपङ्कजे श्रीगुरुभ्यो नमः हरिः ओं हरिः ओं ವೇದವ್ಯಾಸದೇವರು ಶ್ರೀಮದ್ಭಾಗವತ ಕಥಾ ಪ್ರಾರಂಭವನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ನೈಮಿಷಾರಣ್ಯ ಎಂಬುದಕ್ಕೆ ಅನೇಕ ವಿಷಯಗಳನ್ನು ಕೂಡ ನಿರೂಪಣೆಯನ್ನು ತಿಳಿಸ್ತಾರೆ. ಆಖ್ಯಾಯಿಕೆಯನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಪುರುಷಾರ್ಥ ಶಂಕಾ ನಿವೃತ್ತಿಗೋಸ್ಕರವಾಗಿ ಅರ್ಥವನ್ನು ತಿಳಿಸುವುದೇ ಆಖ್ಯಾಯಿಕ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸರ್ವವೇದಗಳಲ್ಲಿಯೂ ಕೂಡ ಪರಮಾತ್ಮನ ಮಹಿಮೆ ಶ್ರೇಷ್ಠವಾದದ್ದು. ಅಂತಹ ಲಾಭಕ್ಕೋಸ್ಕರವಾಗಿ ಹೇಳುವುದಲ್ಲ, ಇದು ಮೋಕ್ಷಕ್ಕೆ ಹೇಳುವುದು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸಾತ್ವಿಕರು ಸಜ್ಜನರು ಜಗತ್ತಿನಲ್ಲಿ ಇದ್ದಾರೆ. ಎಲ್ಲ ಕಡೆಗೂ ಕೆಲವೊಂದು ಕಡೆ ಇದ್ದಾರೆ, ಕೆಲವೊಂದು ಕಡೆ ಇಲ್ಲ. ಭರತಖಂಡ ಭರತಭೂಮಿಯಲ್ಲಿ ಸಾಧನೆಯನ್ನು ಮಾಡುವಂತಹ ಶ್ರೇಷ್ಠ ಜ್ಞಾನಿಗಳು ಈ ವಿಚಾರದಲ್ಲಿ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಆಖ್ಯಾಯಿಕ ಅಂದರೇನು? ಆಯಾ ಪ್ರಮೇಯಗಳಲ್ಲಿ ಮಹಾತ್ಮರು ತಾತ್ಪರ್ಯವನ್ನು ಹೇಳುವುದೇ ಆಖ್ಯಾಯಿಕ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಆಯಾ ಪ್ರಮೇಯಗಳು ಶ್ರೇಷ್ಠವಾದಂತಹ ಮಹಾತ್ಮರ ಜ್ಞಾನಿಗಳ ಚರಿತ್ರೆ ಪ್ರಮೇಯಗಳು ಶ್ರೇಷ್ಠವಾದದ್ದು. ಅಂತಹ ಶ್ರೇಷ್ಠವಾಗಿರುವಂತಹ ಈ ತಾತ್ಪರ್ಯವನ್ನು ಪರಮಾತ್ಮನ ಮಹಿಮೆಯನ್ನು ತಿಳಿಸುವುದೇ ಮೋಕ್ಷ ಸಾಧನಕ್ಕೆ ಹೇಳುವಂಥದ್ದು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಜ್ಞಾನ ನಮಗೆ ಸಿಗಬೇಕು ಅಂದರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾದಂತಹ ತತ್ವಗಳು ಪರಮಾತ್ಮನದು. ಪರಮಾತ್ಮನ ಸರ್ವೋತ್ತಮತ್ವ ಗುಣಪೂರ್ಣತ್ವ ತಿಳಿಸುವಂತಹ ಗ್ರಂಥ ಶ್ರೀಮದ್ ಭಾಗವತ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ವಿದ್ಯೆಯನ್ನು ಕಲಿತು ನಂತರ ಭಾಗವತವನ್ನು ಅಧ್ಯಯನವನ್ನು ಮಾಡಬೇಕು. ಭಾಗವತ ಅಧ್ಯಯನದ ಕ್ರಮವೇ ಅದ್ಭುತವಾದದ್ದು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠ ತತ್ವಜ್ಞಾನವನ್ನು ತಿಳಿಸಿಕೊಡುವಂಥ ಗ್ರಂಥ ಶ್ರೀಮದ್ ಭಾಗವತ. ಶ್ರೇಷ್ಠ ತತ್ವಗಳು ಮಹಾತ್ಮರ ಸೇವೆ ಮಾಡುವುದರಿಂದ ನಮಗೆ ಭಾಗವತದ ಮಹಿಮೆ ಗೊತ್ತಾಗ್ತದೆ. ನಾರದರ ಚರಿತ್ರೆ ಮುಂದೆ ಬರ್ತದೆ. ಅಂತಹ ನಾರದರು ಬಂದು ನಮಗೆ ತಿಳಿಸೋರಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂಥ ನಾರದರ ಚರಿತ್ರೆಯೂ ಕೂಡ ನಾವು ಮುಂದೆ ಈ ಅಧ್ಯಾಯದಲ್ಲಿ ನಾವು ಶ್ರವಣವನ್ನು ಮಾಡ್ತೇವೆ. ಅಂತಹ ಶ್ರೇಷ್ಠವಾಗಿರುವಂಥ ತತ್ವಗಳನ್ನು ತಿಳಿಸುವಂತಹ ಗ್ರಂಥ ಶ್ರೀಮದ್ ಭಾಗವತ. ಅಂತಹ ಸಂಸಾರದ ನಿವೃತ್ತಿ ಆಗ್ತದೆ. ಶ್ರೀಮದ್ ಭಾಗವತ ಗ್ರಂಥ ಶ್ರವಣ ಮಾಡುವುದರಿಂದ ಸಂಸಾರದ ನಿವೃತ್ತಿ ಆಗ್ತದೆ. ಮೋಕ್ಷ ಸಾಧನಕ್ಕೆ ಮಾಡುವಂತಹ ಅನೇಕ ತತ್ವಗಳ ಉಪದೇಶವಾಗ್ತದೆ. ಗುರುಮುಖೇನ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ.
ಸಂಸಾರದ ನಿವೃತ್ತಿಯಾಗ್ತದೆ, ಮೋಕ್ಷಕ್ಕೆ ಹೋಗುವ ಸಾಧನವೂ ಆಗ್ತದೆ, ಮೋಕ್ಷವನ್ನೇ ಕೊಡ್ತಾನೆ ಪರಮಾತ್ಮ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠ ತತ್ವಜ್ಞಾನವನ್ನು ಕೊಡುವಂತಹ ಗ್ರಂಥ ಶ್ರೀಮದ್ ಭಾಗವತ. ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಎಂಬುದಾಗಿ ದಾಸವರೇಣ್ಯರು ಹೇಳ್ತಾರೆ. ಶ್ರೇಷ್ಠ ತತ್ವಜ್ಞಾನವನ್ನು ನಾವು ತಿಳಿದುಕೊಳ್ಳಬೇಕು ಅಂತಂದರೆ ಜ್ಞಾನಿಗಳ ಮುಖಾಂತರವಾಗಿ ತತ್ವೋಪದೇಶವನ್ನು ಮಾಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ವೈರಾಗ್ಯ ಬರಬೇಕಂತ. ವೈರಾಗ್ಯ, ಪರಮಾತ್ಮನೇ ಸರ್ವೋತ್ತಮ, ಪ್ರತಿ ಕ್ಷಣ ಕ್ಷಣದಲ್ಲೂ ಕೂಡ ಸ್ಮರಣೆಯನ್ನು ಮಾಡುವಂಥದ್ದು, ಅದು ವೈರಾಗ್ಯ ಎಂಬುದಾಗಿ ಕರೀತಾರೆ. ವೈರಾಗ್ಯದಿಂದ ಭಕ್ತಿಯ ದೃಢತೆ ಬರ್ತದೆ. ಭಕ್ತಿ ಅನ್ನೋ ಶಬ್ದಕ್ಕೆ ಏನರ್ಥ? ಸ್ನೇಹ ಮಾಹಾತ್ಮ ಜ್ಞಾನ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ದೃಢತೆ ಅನ್ನೋ ಶಬ್ದಕ್ಕೆ ದೃಢತ್ವಂ ನಾಮ ಅಂತರಾಯ ಸಹಸ್ರೇಣಾಪಿ ಅನುಪದ್ಧತ್ವಂ ದೃಢತ್ವಂ ಎಂಬುದಾಗಿ ಬರ್ತದೆ. 1000 ವಿಘ್ನಗಳು ಕೂಡ ವ್ಯಕ್ತಿಗೆ ಬಂದರೂ ಕೂಡ ಭಕ್ತಿಯ ದೃಢತೆ ಇರುತ್ತದೆ. ಆ ಸಾಧನ ಮಾಡುವಂತಹ ವ್ಯಕ್ತಿಗೆ ಬರುತ್ತದೆ ಎಂಬುದಾಗಿ 1000 ವಿಘ್ನಗಳು ಕೂಡ ಬಂದರೂ ಕೂಡ ಭಕ್ತಿಯನ್ನು ದೃಢತೆಯಿಂದ ಮಾಡ್ತಾನೆ. ಆದ್ದರಿಂದಾಗಿ ಭಕ್ತಿ ದೃಢತೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠ ವೈರಾಗ್ಯದಿಂದ ಭಕ್ತಿ ದೃಢತೆ, ಭಕ್ತಿ ದೃಢತೆಯಿಂದ ಉಪಾಸನೆ. ಉಪಾಸನ ಅಂದರೆ ಏನು ಅನ್ನೋದಕ್ಕೆ ಅನೇಕ ಅರ್ಥಗಳು ಕೂಡ ಮಹಾಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ. ಉಪಾಸನಾ ನಾಮ ತತ್ವೋಪದೇಶ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮನನ್ನು ಸತ ಚಿತ ಆನಂದ ಆತ್ಮ ಅನೇಕ ತತ್ವಗಳನ್ನು ತಿಳಿಸುವಂತಹ ಶಾಸ್ತ್ರಾಧ್ಯಯನ ಮುಖಾಂತರವಾಗಿ ಹೇಳಬೇಕು. ಅಂತಹ ಶ್ರೇಷ್ಠವಾಗಿರುವಂತಹ ಉಪಾಸನೆಯನ್ನು, ಪರಮಾತ್ಮನನ್ನು ಸಾಕ್ಷಾತ್ಕಾರವನ್ನು ಮಾಡ್ಕೊಬೇಕಂತ. ಉಪಾಸನದಲ್ಲಿ 2 ವಿಧವಾಗಿದೆ. ಒಂದು ಶಾಸ್ತ್ರಾಧ್ಯಯನ, ಗುರುಮುಖೇನ ಶಾಸ್ತ್ರಾಧ್ಯಯನವನ್ನು ಮಾಡುವಂಥದ್ದು, ಅದು ಶಾಸ್ತ್ರಾಧ್ಯಯನ ಎಂಬುದಾಗಿ ಕರೀತಾರೆ. ಇನ್ನು ಧ್ಯಾನ, ಪರಮಾತ್ಮನನ್ನು ಗುರುಮುಖೇನ ಸ್ಮರಣೆಯನ್ನು ಮಾಡ್ತಾ ಯೋಗದಿಂದ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಆ ಅಸಂಪ್ರಜ್ಞಾತ ಸಮಾಧಿ ಅಥವಾ ಶಾಸ್ತ್ರಾಧ್ಯಯನ ಬ್ರಹ್ಮಜಿಜ್ಞಾಸೆಯನ್ನು ಮಾಡುವುದರಿಂದ ಉಪಾಸನೆ ಬರುತ್ತದೆ. ಉಪಾಸನೆ ಮಾಡುವುದರಿಂದ ತತ್ವಜ್ಞಾನ ಎನ್ನುವುದು ಬರ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರವಾಗ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಪರೋಕ್ಷ ಜ್ಞಾನ ಆಗ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಅದ್ಭುತವಾದದ್ದು. ಎಲ್ಲ ವೇದಗಳು ಪರಮಾತ್ಮನನ್ನು ಸರ್ವೋತ್ತಮತ್ವವನ್ನು ತಿಳಿಸಿಕೊಡುವಂಥ ಗ್ರಂಥ ಶ್ರೀಮದ್ ಭಾಗವತ. 18 ಪುರಾಣಗಳ ಸಾರ ಶ್ರೀಮದ್ ಭಾಗವತ. ಸಮಾಧಿ ಭಾಷೆಯಲ್ಲಿ ವೇದವ್ಯಾಸ ದೇವರು ನಿರೂಪಣೆಯನ್ನು ಮಾಡಿದ್ದಾರೆ. 18,000 ಶ್ಲೋಕಾತ್ಮಕವಾಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತ. 100 ಕಥೆಗಳನ್ನು ಹೇಳುವಂತಹ ಶ್ರೀಮದ್ ಭಾಗವತದ ಮಹಿಮೆ ಶ್ರೇಷ್ಠವಾದದ್ದು. ಅಂತಹ ಶ್ರೇಷ್ಠ ಗ್ರಂಥ, ಮೋಕ್ಷವನ್ನು ಕೊಡುವಂತಹ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ನೇಮಿಷಾರಣ್ಯ ಅಂತ ಹೆಸರು ಬರುವುದಕ್ಕೆ ಏನು ಕಾರಣ? ಪರಮಾತ್ಮ ನಿಮಿಷ, ಒಂದು ಕ್ಷಣದಲ್ಲಿ ಎಲ್ಲ ದೈತ್ಯರನ್ನು ರಾಕ್ಷಸರನ್ನು ಸಂಹಾರ ಮಾಡಿದ್ದಕ್ಕೆ ನೇಮಿಷಾರಣ್ಯ ಅಂತ ಈ ರೀತಿಯಾಗಿ ಹೆಸರು ಬಂದದ್ದು. ನಿಮಿಷ ಅಂದರೆ ಒಂದು ಕ್ಷಣ. ಒಂದು ಕ್ಷಣದಲ್ಲಿ ಪರಮಾತ್ಮ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ್ದಕ್ಕೆ ನೇಮಿಷಾರಣ್ಯ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ವರಾಹ ಪುರಾಣದಲ್ಲಿ ಉಲ್ಲೇಖವಿದೆ. ಅಂತಹ ವರಾಹ ಪುರಾಣದಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿ ವಿವರಣೆಯನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ವರಾಹ ಪುರಾಣದಲ್ಲಿ ಹೇಳುವಂತಹ ಮಾತು, ಏವಂ ಕೃತ್ವಾ ತಥೋ ದೇವೋ ಮುನಿಂ ಘೋರಮುಖಂ ತದಾ ಉವಾಚ ನಿಮಿಷೇಣೇನಂ ನಿಹತಂ ದಾನವಂ ಬಲಂ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ದೇವತೆಗಳು ಸಂಪೂರ್ಣವಾಗಿ ಅಲ್ಲಿ ಇದ್ದು ಸಾಧನೆಯನ್ನು ಮಾಡಿದ್ದಾರಂತೆ. ಆದ್ದರಿಂದಾಗಿ ನೈಮಿಷಾರಣ್ಯ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ದೇವತೆಗಳ ಸಾಧನ ಶರೀರ ಇದ್ದು ಮೊದಲು ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಪರಮಾತ್ಮ ಶ್ರೇಷ್ಠ ತತ್ವವನ್ನು ಉಪದೇಶ ಮಾಡಿದ ಸ್ಥಳ ನೈಮಿಷಾರಣ್ಯ. ಮಿಶ್ರಿತ್ ಎಂಬ ತೀರ್ಥ ಅಲ್ಲಿ ವಿಶೇಷವಾದ ಸನ್ನಿಧಾನವಿದೆ. ಇಡೀ ನಮ್ಮ ಭರತಖಂಡದಲ್ಲಿ ಮಿಶ್ರಿತ್ ಎಂಬ ತೀರ್ಥ ಶ್ರೇಷ್ಠವಾದದ್ದು. ತಿರುಪತಿಯಲ್ಲಿ ನಾವು ನೋಡ್ತೀವಲ್ಲ, ಸ್ವಾಮಿ ವಿಷ್ಕರಣಿ ತೀರ್ಥ ಅದ್ಭುತವಾದಂತಹ ತೀರ್ಥ. ಎಲ್ಲ ದೇವತೆಗಳ ಸನ್ನಿಧಾನ, ಸಾಕ್ಷಾತ್ ಪರಮಾತ್ಮನ ಸನ್ನಿಧಾನ. ಸರಸ್ವತಿ ದೇವಿ ಅಭಿಮಾನಿ ದೇವತೆ ಎಂಬುದಾಗಿ ಹೇಳ್ತಾರೆ. ಅಂತಹ
ಇಲ್ಲೂ ಕೂಡ ನೈಮಿಷಾರಣ್ಯ ಸಾಕ್ಷಾತ್ ಪರಮಾತ್ಮನೇ ತಿಳಿಸಿದಂತಹ ತತ್ವೋಪದೇಶವನ್ನು ಮಾಡಿದಂತಹ ಸ್ಥಳ ಅದು ನೈಮಿಷಾರಣ್ಯ ಎಂಬುದಾಗಿ ಹೇಳ್ತಾರೆ. ಇನ್ನೂ ಕೂಡ ಮತ್ತೊಂದು ಅರ್ಥ ವರಾಹ ಪುರಾಣದಲ್ಲಿ ಮತ್ತೊಂದು ಮಾತು ಬರ್ತದೆ. ಅರಣ್ಯಸ್ಮಿನ್ ತತಸ್ತ್ವೇತತ್ ನೈಮಿಷಾರಣ್ಯ ಸಂಹಿತಂ ಭವಿಷ್ಯತಿ ಯಥಾರ್ಥಂ ವೈ ಬ್ರಾಹ್ಮಣಾನಾಂ ವಿಶೇಷಕಂ ಎಂಬುದಾಗಿ ವರಾಹ ಪುರಾಣ ಮತ್ತೊಂದು ಮಾತನ್ನು ಹೇಳ್ತಾರೆ. ಅರಣ್ಯ ಅರಣ್ಯ ಅನ್ನೋ ಶಬ್ದಕ್ಕೆ ನೈಮಿಷಾರಣ್ಯ ಎಂಬುದಾಗಿ ಅರ್ಥವನ್ನು ಮಾಡಬೇಕು. ಅಂತಹ ನೈಮಿಷಾರಣ್ಯದಲ್ಲಿ ಎಲ್ಲ ಮಹಾಮಹಾಜ್ಞಾನಿಗಳು ಶ್ರೇಷ್ಠ ತತ್ವವನ್ನು ತಿಳಿದುಕೊಂಡಂತಹ ಸ್ಥಳ ಅದು ನೈಮಿಷಾರಣ್ಯ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಬ್ರಾಹ್ಮಣರು ಸಾಧನೆ ಮಾಡಿದಂತಹ ಸ್ಥಳ ಅದು ನೈಮಿಷಾರಣ್ಯ. ಭವಿಷ್ಯತಿ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಲ್ಲಿ ವಿಶೇಷವಾದ ಸನ್ನಿಧಾನ ಇರುವಂತಹ ಸ್ಥಳ ಅದು ನೈಮಿಷಾರಣ್ಯ ಎಂಬುದಾಗಿ ಯಥಾರ್ಥ ಜ್ಞಾನವನ್ನು ಕೊಟ್ಟಂತಹ ಶ್ರೀಮದ್ ಭಾಗವತ, ಬ್ರಾಹ್ಮಣರು, ಶ್ರೇಷ್ಠ ಮಹಾಮಹಾಜ್ಞಾನಿಗಳು, ಯತಿಗಳು, ಋಷಿಗಳು, ಬ್ರಹ್ಮರ್ಷಿಗಳು ಎಲ್ಲ ಜ್ಞಾನಿಗಳು ಕೂಡ ಸಾಧನೆಯನ್ನು ಮಾಡಿದಂತಹ ಸ್ಥಳ ಅದು ವಿಶೇಷವಾಗಿ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ವರಾಹ ಪುರಾಣದಲ್ಲಿ ಉಲ್ಲೇಖ ಇದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿ ಅಂತಹ ಶ್ರೇಷ್ಠವಾಗಿರುವಂತಹ ಈ ತತ್ವವನ್ನು ನಾವು ತಿಳಿದುಕೊಳ್ಳಬೇಕು. ಅರಣ್ಯ ಪ್ರದೇಶ ಎಂಬುದಾಗಿ ಅಲ್ಲಿನ ಕ್ಷೇತ್ರದವು ಕೂಡ ಹೇಳ್ತದೆ. ಅರಣ್ಯ ಪ್ರದೇಶವಾದ್ದರಿಂದ ನೈಮಿಷಾರಣ್ಯ ನೈಮಿಷಾರಣ್ಯ ಎಂಬುದಾಗೂ ಕೂಡ ಹೆಸರು ಬಂದಿದೆ. ಅಂತಹ ಶ್ರೇಷ್ಠವಾಗಿರುವಂತಹ ತತ್ವವನ್ನು ತಿಳಿಸಿಕೊಟ್ಟಂತಹ ಗ್ರಂಥ ಶ್ರೀಮದ್ ಭಾಗವತ. ಮುಂದೆ ಚರಿತ್ರೆ ಬರ್ತದೆ. ಎಲ್ಲ ಋಷಿಗಳು ಏನೇನು ಸಾಧನೆಯನ್ನು ಮಾಡಿದರು, ಯಾರ್ಯಾರು ಬಂದರು, ಯಾರು ಯಾರಿಗೆ ಉಪದೇಶವನ್ನು ಮಾಡಿದರು, ಇದರ ಬಗ್ಗೆ ನಾಳೆ ದಿವಸ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.